ನೋಡಿ, ಬೇಸಿಗೆ ಈಗ ತಾನೇ ಪ್ರಾರಂಭವಾಗಿದೆ. ಅದರಲ್ಲಿ ಇದೀಗ ಬೆಂಗಳೂರಿನ ಆ ಒಂದು ಏರಿಯಾ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇದೀಗ ಆ ಏರಿಯಾದ ಜನರ ಗಂಟಲು ದಿನನಿತ್ಯ ಒಣಗ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಇನ್ನಾರೋ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ನೀರಿನ ಸಮಸ್ಯೆ? ಬೆಂಗಳೂರಿನ ಯಾವ ಏರಿಯಾ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ? ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಸರಿಸುಮಾರು 9,000 ಮನೆಗಳಿಗೆ ಕುಡಿಯುವ ನೀರಿಗೆ ಬರ. ಖಾಲಿ ಬಿಂದಿಗೆ ಹಿಡಿದಿರುವ ಜನ, ಕುಡಿಯುವ ನೀರಿಗಾಗಿ ಟ್ಯಾಂಕರ್ಗಾಗಿ ಮುಗಿಬಿದ್ದ ಮಂದಿ. ದಯವಿಟ್ಟು ನೀರು ಕುಡಿ ಎಂದು ಅಂಗಲಾಚುತ್ತಿರುವ ಹಿರಿಯ ಜೀವ. ಇಂತಹ ದೃಶ್ಯ ಕಂಡು ಬಂದಿದ್ದು ಗಾಂಧಿನಗರದ ಸ್ವತಂತ್ರ ಪಾಳ್ಯದಲ್ಲಿ. ಒಂದೊಂದ್ಸತಿ ಬರೋದೇ ಇಲ್ಲ ನೀರು ನಮಗೆ. ನಿನ್ನೆಯಿಂದ ಬಂದಿದ್ಯಾ? ನಿನ್ನೆ ಎಲ್ಲಿ ಬಂತು? ಎಲ್ಲ ಲೈನ್ ಇಕ್ಕಿದ್ರಲ್ಲ, ಬರಲೇ ಇಲ್ಲ ಲಾಸ್ಟ್ಗೆ ನೀರು. ಇವತ್ತು ಕೂಡ ಬಂದಿಲ್ಲ. ಇನ್ನೂ ಬಂದಿಲ್ಲ. ಏನ್ ಮಾಡಿದ್ರಿ ಈಗ ಕುಡಿಯುವ ನೀರಿಗೆ? ಏನ್ ಮಾಡ್ಬೇಕು? ಇರೋ ನೀರೊಳಗೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಂ, ಅಷ್ಟೇ ನಾವು ಮಾಡೋದು. ನೇನು ಯಾರ ಹತ್ರ ಹೋಗ್ಬೇಕು ನೀರಿಗೆ? ಈ ಟ್ಯಾಂಕ್ ನೀರು ಬಿಟ್ರು ಹೆಂಗೆ ಸ್ವಲ್ಪ ಸಾಮಾನು ತೊಳೆಯೋದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಅದನ್ನು ಬಿಡೋದಿಲ್ಲ ಅಂತಾರೆ. ಹೆಂಗೆ ನಾವು ಇದು ಮಾಡೋದು ಹೇಳ್ರಿ? ಹೌದು, ಶ್ರೀರಾಂಪುರ ಸ್ವತಂತ್ರ ಪಾಳ್ಯ, ಅಂಬೇಡ್ಕರ್ ನಗರ ಸೇರಿದಂತೆ ಸರಿಸುಮಾರು 9,000 ಮನೆಗಳಿಗೆ ತೊಂದರೆಯಾಗ್ತಾ ಇದೆ ಅಂತ ಖುದ್ದು ವಾಟರ್ ಸಪ್ಲೈ ಒಪ್ಕೊಂಡಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ, ಶ್ರೀರಾಂಪುರದಲ್ಲಿ ಕೆಪಿಟಿಸಿಎಲ್ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ವೇಳೆ BWSSBಯ ಪೈಪ್ ಲೈನ್ಗೆ ಡ್ಯಾಮೇಜ್ ಆಗಿ ಕುಡಿಯುವ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣವಾಗಿ ಮನೆ ಮನೆಗೆ ಸಪ್ಲೈ ಆಗಿದೆ. ಇದರಿಂದ ಸ್ಥಳೀಯರು BWSSBಗೆ ಮಾಹಿತಿ ಕೊಟ್ಟಿದ್ದು ಕೂಡಲೇ ಜಲಮಂಡಳಿ ಅಧಿಕಾರಿಗಳು ನೀರು ಸರಬರಾಜು ಬಂದ್ ಮಾಡಿದ್ದಾರೆ. ಪರ್ಯಾಯವಾಗಿ ಟ್ಯಾಂಕರ್ ನೀರನ್ನು ವ್ಯವಸ್ಥೆ ಮಾಡಿತ್ತು. ಯಾವಾಗ ಟ್ಯಾಂಕರ್ನಲ್ಲಿ ನೀರು ಸಿಗುತ್ತೆ ಅನ್ನೋದು ಗೊತ್ತಾಯ್ತು, ಟ್ಯಾಂಕರ್ ಬರ್ತಾ ಇದ್ದಂತೆ ಜನರು ಮುಗಿಬಿದ್ದಿದ್ರು. ಅದೇ ನೀರು ಮಾಡ್ತಾ ಇದೆ. ಅದು ಕುಡಿಯಕ್ಕೆ ಯೋಗ್ಯ ಇದೆ. ಈಗ ಅಲ್ಲಿ ಒಂದು ನೀವು ನೀರು ಸಿಗುತ್ತೆ, ಅದು ಕುಡಿಯಕ್ಕಾಗಲ್ಲ. ಅದೇ ನೀರು ಕುಡಿತಿದ್ರೆ ಹೆಂಗೆ? ಅದೇ ನೀರು ಕುಡಿಯಿಲ್ಲ. ಈ ನೀರು ಬರ್ಬೇಕು, ಬಂದಿಲ್ಲ ನೀರು. ಕೆಪಿಟಿಸಿಎಲ್ ಕಾಮಗಾರಿ ವೇಳೆ ಅವಾಂತರ ನಡೆದಿರುವುದರಿಂದ ಇವು ಕೆಪಿಟಿಸಿಎಲ್, ಬೆಸ್ಕಾಂ, ಜಲಮಂಡಳಿ ಜೊತೆಯಾಗಿ ಪೈಪ್ ಲೈನ್ ಕೆಲಸ ಶುರು ಮಾಡಿದೆ. ಇನ್ನು ಕಂಪ್ಲೀಟ್ ಆಗಿ ಸರಿಯಾಗದ ಕಾರಣ ಜನರ ಸಮಸ್ಯೆ ಮುಂದುವರಿತಾನೆ ಇದೆ. ಸತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೇಸಿಗೆ ಈಗ ತಾನೇ ಪ್ರಾರಂಭವಾಗಿದೆ. ಅದರಲ್ಲಿ ಇದೀಗ ಬೆಂಗಳೂರಿನ ಆ ಒಂದು ಏರಿಯಾ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇದೀಗ ಆ ಏರಿಯಾದ ಜನರ ಗಂಟಲು ದಿನನಿತ್ಯ ಒಣಗ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಇನ್ನಾರೋ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ನೀರಿನ ಸಮಸ್ಯೆ? ಬೆಂಗಳೂರಿನ ಯಾವ ಏರಿಯಾ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ? ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಸರಿಸುಮಾರು 9,000 ಮನೆಗಳಿಗೆ ಕುಡಿಯುವ ನೀರಿಗೆ ಬರ. ಖಾಲಿ ಬಿಂದಿಗೆ ಹಿಡಿದಿರುವ ಜನ, ಕುಡಿಯುವ ನೀರಿಗಾಗಿ ಟ್ಯಾಂಕರ್ಗಾಗಿ ಮುಗಿಬಿದ್ದ ಮಂದಿ. ದಯವಿಟ್ಟು ನೀರು ಕುಡಿ ಎಂದು ಅಂಗಲಾಚುತ್ತಿರುವ ಹಿರಿಯ ಜೀವ. ಇಂತಹ ದೃಶ್ಯ ಕಂಡು ಬಂದಿದ್ದು ಗಾಂಧಿನಗರದ ಸ್ವತಂತ್ರ ಪಾಳ್ಯದಲ್ಲಿ. ಒಂದೊಂದ್ಸತಿ ಬರೋದೇ ಇಲ್ಲ ನೀರು ನಮಗೆ. ನಿನ್ನೆಯಿಂದ ಬಂದಿದ್ಯಾ? ನಿನ್ನೆ ಎಲ್ಲಿ ಬಂತು? ಎಲ್ಲ ಲೈನ್ ಇಕ್ಕಿದ್ರಲ್ಲ, ಬರಲೇ ಇಲ್ಲ ಲಾಸ್ಟ್ಗೆ ನೀರು. ಇವತ್ತು ಕೂಡ ಬಂದಿಲ್ಲ. ಇನ್ನೂ ಬಂದಿಲ್ಲ. ಏನ್ ಮಾಡಿದ್ರಿ ಈಗ ಕುಡಿಯುವ ನೀರಿಗೆ? ಏನ್ ಮಾಡ್ಬೇಕು? ಇರೋ ನೀರೊಳಗೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಂ, ಅಷ್ಟೇ ನಾವು ಮಾಡೋದು. ನೇನು ಯಾರ ಹತ್ರ ಹೋಗ್ಬೇಕು ನೀರಿಗೆ? ಈ ಟ್ಯಾಂಕ್ ನೀರು ಬಿಟ್ರು ಹೆಂಗೆ ಸ್ವಲ್ಪ ಸಾಮಾನು ತೊಳೆಯೋದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಅದನ್ನು ಬಿಡೋದಿಲ್ಲ ಅಂತಾರೆ. ಹೆಂಗೆ ನಾವು ಇದು ಮಾಡೋದು ಹೇಳ್ರಿ? ಹೌದು, ಶ್ರೀರಾಂಪುರ ಸ್ವತಂತ್ರ ಪಾಳ್ಯ, ಅಂಬೇಡ್ಕರ್ ನಗರ ಸೇರಿದಂತೆ ಸರಿಸುಮಾರು 9,000 ಮನೆಗಳಿಗೆ ತೊಂದರೆಯಾಗ್ತಾ ಇದೆ ಅಂತ ಖುದ್ದು ವಾಟರ್ ಸಪ್ಲೈ ಒಪ್ಕೊಂಡಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ, ಶ್ರೀರಾಂಪುರದಲ್ಲಿ ಕೆಪಿಟಿಸಿಎಲ್ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ವೇಳೆ BWSSBಯ ಪೈಪ್ ಲೈನ್ಗೆ ಡ್ಯಾಮೇಜ್ ಆಗಿ ಕುಡಿಯುವ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣವಾಗಿ ಮನೆ ಮನೆಗೆ ಸಪ್ಲೈ ಆಗಿದೆ. ಇದರಿಂದ ಸ್ಥಳೀಯರು BWSSBಗೆ ಮಾಹಿತಿ ಕೊಟ್ಟಿದ್ದು ಕೂಡಲೇ ಜಲಮಂಡಳಿ ಅಧಿಕಾರಿಗಳು ನೀರು ಸರಬರಾಜು ಬಂದ್ ಮಾಡಿದ್ದಾರೆ. ಪರ್ಯಾಯವಾಗಿ ಟ್ಯಾಂಕರ್ ನೀರನ್ನು ವ್ಯವಸ್ಥೆ ಮಾಡಿತ್ತು. ಯಾವಾಗ ಟ್ಯಾಂಕರ್ನಲ್ಲಿ ನೀರು ಸಿಗುತ್ತೆ ಅನ್ನೋದು ಗೊತ್ತಾಯ್ತು, ಟ್ಯಾಂಕರ್ ಬರ್ತಾ ಇದ್ದಂತೆ ಜನರು ಮುಗಿಬಿದ್ದಿದ್ರು. ಅದೇ ನೀರು ಮಾಡ್ತಾ ಇದೆ. ಅದು ಕುಡಿಯಕ್ಕೆ ಯೋಗ್ಯ ಇದೆ. ಈಗ ಅಲ್ಲಿ ಒಂದು ನೀವು ನೀರು ಸಿಗುತ್ತೆ, ಅದು ಕುಡಿಯಕ್ಕಾಗಲ್ಲ. ಅದೇ ನೀರು ಕುಡಿತಿದ್ರೆ ಹೆಂಗೆ? ಅದೇ ನೀರು ಕುಡಿಯಿಲ್ಲ. ಈ ನೀರು ಬರ್ಬೇಕು, ಬಂದಿಲ್ಲ ನೀರು. ಕೆಪಿಟಿಸಿಎಲ್ ಕಾಮಗಾರಿ ವೇಳೆ ಅವಾಂತರ ನಡೆದಿರುವುದರಿಂದ ಇವು ಕೆಪಿಟಿಸಿಎಲ್, ಬೆಸ್ಕಾಂ, ಜಲಮಂಡಳಿ ಜೊತೆಯಾಗಿ ಪೈಪ್ ಲೈನ್ ಕೆಲಸ ಶುರು ಮಾಡಿದೆ. ಇನ್ನು ಕಂಪ್ಲೀಟ್ ಆಗಿ ಸರಿಯಾಗದ ಕಾರಣ ಜನರ ಸಮಸ್ಯೆ ಮುಂದುವರಿತಾನೆ ಇದೆ. ಸತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೇಸಿಗೆ ಈಗ ತಾನೇ ಪ್ರಾರಂಭವಾಗಿದೆ. ಅದರಲ್ಲಿ ಇದೀಗ ಬೆಂಗಳೂರಿನ ಆ ಒಂದು ಏರಿಯಾ ನೀರಿಗಾಗಿ ಪರದಾಡ್ತಾ ಇದ್ದಾರೆ.
ಇದೀಗ ಆ ಏರಿಯಾದ ಜನರ ಗಂಟಲು ದಿನನಿತ್ಯ ಒಣಗ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಇನ್ನಾರೋ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ನೀರಿನ ಸಮಸ್ಯೆ? ಬೆಂಗಳೂರಿನ ಯಾವ ಏರಿಯಾ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ? ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಸರಿಸುಮಾರು 9,000 ಮನೆಗಳಿಗೆ ಕುಡಿಯುವ ನೀರಿಗೆ ಬರ. ಖಾಲಿ ಬಿಂದಿಗೆ ಹಿಡಿದಿರುವ ಜನ, ಕುಡಿಯುವ ನೀರಿಗಾಗಿ ಟ್ಯಾಂಕರ್ಗಾಗಿ ಮುಗಿಬಿದ್ದ ಮಂದಿ. ದಯವಿಟ್ಟು ನೀರು ಕುಡಿ ಎಂದು ಅಂಗಲಾಚುತ್ತಿರುವ ಹಿರಿಯ ಜೀವ. ಇಂತಹ ದೃಶ್ಯ ಕಂಡು ಬಂದಿದ್ದು ಗಾಂಧಿನಗರದ ಸ್ವತಂತ್ರ ಪಾಳ್ಯದಲ್ಲಿ. ಒಂದೊಂದ್ಸತಿ ಬರೋದೇ ಇಲ್ಲ ನೀರು ನಮಗೆ. ನಿನ್ನೆಯಿಂದ ಬಂದಿದ್ಯಾ? ನಿನ್ನೆ ಎಲ್ಲಿ ಬಂತು? ಎಲ್ಲ ಲೈನ್ ಇಕ್ಕಿದ್ರಲ್ಲ, ಬರಲೇ ಇಲ್ಲ ಲಾಸ್ಟ್ಗೆ ನೀರು. ಇವತ್ತು ಕೂಡ ಬಂದಿಲ್ಲ. ಇನ್ನೂ ಬಂದಿಲ್ಲ. ಏನ್ ಮಾಡಿದ್ರಿ ಈಗ ಕುಡಿಯುವ ನೀರಿಗೆ? ಏನ್ ಮಾಡ್ಬೇಕು? ಇರೋ ನೀರೊಳಗೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಂ, ಅಷ್ಟೇ ನಾವು ಮಾಡೋದು. ಯಾರ ಹತ್ರ ಹೋಗ್ಬೇಕು ನೀರಿಗೆ? ಈ ಟ್ಯಾಂಕ್ ನೀರು ಬಿಟ್ರು ಹೆಂಗೆ ಸ್ವಲ್ಪ ಸಾಮಾನು ತೊಳೆಯೋದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಅದನ್ನು ಬಿಡೋದಿಲ್ಲ ಅಂತಾರೆ. ಹೆಂಗೆ ನಾವು ಇದು ಮಾಡೋದು ಹೇಳ್ರಿ? ಹೌದು, ಶ್ರೀರಾಂಪುರ ಸ್ವತಂತ್ರ ಪಾಳ್ಯ, ಅಂಬೇಡ್ಕರ್ ನಗರ ಸೇರಿದಂತೆ ಸರಿಸುಮಾರು 9,000 ಮನೆಗಳಿಗೆ ತೊಂದರೆಯಾಗ್ತಾ ಇದೆ ಅಂತ ಖುದ್ದು ವಾಟರ್ ಸಪ್ಲೈ ಒಪ್ಕೊಂಡಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ, ಶ್ರೀರಾಂಪುರದಲ್ಲಿ ಕೆಪಿಟಿಸಿಎಲ್ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ವೇಳೆ BWSSBಯ ಪೈಪ್ ಲೈನ್ಗೆ ಡ್ಯಾಮೇಜ್ ಆಗಿ ಕುಡಿಯುವ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣವಾಗಿ ಮನೆ ಮನೆಗೆ ಸಪ್ಲೈ ಆಗಿದೆ. ಇದರಿಂದ ಸ್ಥಳೀಯರು BWSSBಗೆ ಮಾಹಿತಿ ಕೊಟ್ಟಿದ್ದು ಕೂಡಲೇ ಜಲಮಂಡಳಿ ಅಧಿಕಾರಿಗಳು ನೀರು ಸರಬರಾಜು ಬಂದ್ ಮಾಡಿದ್ದಾರೆ. ಪರ್ಯಾಯವಾಗಿ ಟ್ಯಾಂಕರ್ ನೀರನ್ನು ವ್ಯವಸ್ಥೆ ಮಾಡಿತ್ತು. ಯಾವಾಗ ಟ್ಯಾಂಕರ್ನಲ್ಲಿ ನೀರು ಸಿಗುತ್ತೆ ಅನ್ನೋದು ಗೊತ್ತಾಯ್ತು, ಟ್ಯಾಂಕರ್ ಬರ್ತಾ ಇದ್ದಂತೆ ಜನರು ಮುಗಿಬಿದ್ದಿದ್ರು. ಬೇರೆ ಏನಿಲ್ಲ, ಅದೇ ನೀರು ಇದು ಮಾಡ್ತಾ ಇದೆ ಅಷ್ಟೇ. ಅದು ಕುಡಿಯಕ್ಕೆ ಯೋಗ್ಯ ಇದೆ. ಈಗ ಅಲ್ಲಿ ಒಂದು ನೀವು ನೀರು ಸಿಗುತ್ತೆ, ಅದು ಕುಡಿಯಕ್ಕಾಗಲ್ಲ. ಅದೇ ನೀರು ಕುಡಿತಿದ್ರೆ ಹೆಂಗೆ? ಅದೇ ನೀರು ಕುಡಿಯಿಲ್ಲ. ಅದೇ ಈ ನೀರು ಬರ್ಬೇಕು ಬಂದಿಲ್ಲ ನೀರು. ಕೆಪಿಟಿಸಿಎಲ್ ಕಾಮಗಾರಿ ವೇಳೆ ಅವಾಂತರ ನಡೆದಿರುವುದರಿಂದ ಇವು ಕೆಪಿಟಿಸಿಎಲ್, ಬೆಸ್ಕಾಂ, ಜಲಮಂಡಳಿ ಜೊತೆಯಾಗಿ ಪೈಪ್ ಲೈನ್ ಕೆಲಸ ಶುರು ಮಾಡಿದೆ. ಇನ್ನು ಕಂಪ್ಲೀಟ್ ಆಗಿ ಸರಿಯಾಗದ ಕಾರಣ ಜನರ ಸಮಸ್ಯೆ ಮುಂದುವರಿತಾನೆ ಇದೆ. ಸತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೇಸಿಗೆ ಈಗ ತಾನೇ ಪ್ರಾರಂಭವಾಗಿದೆ. ಅದರಲ್ಲಿ ಇದೀಗ ಬೆಂಗಳೂರಿನ ಆ ಒಂದು ಏರಿಯಾ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇದೀಗ ಆ ಏರಿಯಾದ ಜನರ ಗಂಟಲು ದಿನನಿತ್ಯ ಒಣಗ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಇನ್ನಾರೋ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ನೀರಿನ ಸಮಸ್ಯೆ? ಬೆಂಗಳೂರಿನ ಯಾವ ಏರಿಯಾ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ? ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಸರಿಸುಮಾರು 9,000 ಮನೆಗಳಿಗೆ ಕುಡಿಯುವ ನೀರಿಗೆ ಬರ. ಖಾಲಿ ಬಿಂದಿಗೆ ಹಿಡಿದಿರುವ ಜನ, ಕುಡಿಯುವ ನೀರಿಗಾಗಿ ಟ್ಯಾಂಕರ್ಗಾಗಿ ಮುಗಿಬಿದ್ದ ಮಂದಿ. ದಯವಿಟ್ಟು ನೀರು ಕುಡಿ ಎಂದು ಅಂಗಲಾಚುತ್ತಿರುವ ಹಿರಿಯ ಜೀವ. ಇಂತಹ ದೃಶ್ಯ ಕಂಡು ಬಂದಿದ್ದು ಗಾಂಧಿನಗರದ ಸ್ವತಂತ್ರ ಪಾಳ್ಯದಲ್ಲಿ. ಒಂದೊಂದ್ಸತಿ ಬರೋದೇ ಇಲ್ಲ ನೀರು ನಮಗೆ. ನಿನ್ನೆಯಿಂದ ಬಂದಿದ್ಯಾ? ನಿನ್ನೆ ಎಲ್ಲಿ ಬಂತು? ಎಲ್ಲ ಲೈನ್ ಇಕ್ಕಿದ್ರಲ್ಲ, ಬರಲೇ ಇಲ್ಲ ಲಾಸ್ಟ್ಗೆ ನೀರು. ಇವತ್ತು ಕೂಡ ಬಂದಿಲ್ಲ. ಇನ್ನೂ ಬಂದಿಲ್ಲ. ಏನ್ ಮಾಡಿದ್ರಿ ಈಗ ಕುಡಿಯುವ ನೀರಿಗೆ? ಏನ್ ಮಾಡ್ಬೇಕು? ಇರೋ ನೀರೊಳಗೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಂ, ಅಷ್ಟೇ ನಾವು ಮಾಡೋದು. ಯಾರ ಹತ್ರ ಹೋಗ್ಬೇಕು ನೀರಿಗೆ? ಈ ಟ್ಯಾಂಕ್ ನೀರು ಬಿಟ್ರು ಹೆಂಗೆ ಸ್ವಲ್ಪ ಸಾಮಾನು ತೊಳೆಯೋದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಅದನ್ನು ಬಿಡೋದಿಲ್ಲ ಅಂತಾರೆ. ಹೆಂಗೆ ನಾವು ಇದು ಮಾಡೋದು ಹೇಳ್ರಿ? ಹೌದು, ಶ್ರೀರಾಂಪುರ ಸ್ವತಂತ್ರ ಪಾಳ್ಯ, ಅಂಬೇಡ್ಕರ್ ನಗರ ಸೇರಿದಂತೆ ಸರಿಸುಮಾರು 9,000 ಮನೆಗಳಿಗೆ ತೊಂದರೆಯಾಗ್ತಾ ಇದೆ ಅಂತ ಖುದ್ದು ವಾಟರ್ ಸಪ್ಲೈ ಒಪ್ಕೊಂಡಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ, ಶ್ರೀರಾಂಪುರದಲ್ಲಿ ಕೆಪಿಟಿಸಿಎಲ್ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ವೇಳೆ BWSSBಯ ಪೈಪ್ ಲೈನ್ಗೆ ಡ್ಯಾಮೇಜ್ ಆಗಿ ಕುಡಿಯುವ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣವಾಗಿ ಮನೆ ಮನೆಗೆ ಸಪ್ಲೈ ಆಗಿದೆ. ಇದರಿಂದ ಸ್ಥಳೀಯರು BWSSBಗೆ ಮಾಹಿತಿ ಕೊಟ್ಟಿದ್ದು ಕೂಡಲೇ ಜಲಮಂಡಳಿ ಅಧಿಕಾರಿಗಳು ನೀರು ಸರಬರಾಜು ಬಂದ್ ಮಾಡಿದ್ದಾರೆ. ಪರ್ಯಾಯವಾಗಿ ಟ್ಯಾಂಕರ್ ನೀರನ್ನು ವ್ಯವಸ್ಥೆ ಮಾಡಿತ್ತು. ಯಾವಾಗ ಟ್ಯಾಂಕರ್ನಲ್ಲಿ ನೀರು ಸಿಗುತ್ತೆ ಅನ್ನೋದು ಗೊತ್ತಾಯ್ತು, ಟ್ಯಾಂಕರ್ ಬರ್ತಾ ಇದ್ದಂತೆ ಜನರು ಮುಗಿಬಿದ್ದಿದ್ರು. ಬೇರೆ ಏನಿಲ್ಲ, ಅದೇ ನೀರು ಇದು ಮಾಡ್ತಾ ಇದೆ ಅಷ್ಟೇ. ಅದು ಕುಡಿಯಕ್ಕೆ ಯೋಗ್ಯ ಇದೆ. ಈಗ ಅಲ್ಲಿ ಒಂದು ನೀವು ನೀರು ಸಿಗುತ್ತೆ, ಅದು ಕುಡಿಯಕ್ಕಾಗಲ್ಲ. ಅದೇ ನೀರು ಕುಡಿತಿದ್ರೆ ಹೆಂಗೆ? ಅದೇ ನೀರು ಕುಡಿಯಿಲ್ಲ. ಅದೇ ಈ ನೀರು ಬರ್ಬೇಕು ಬಂದಿಲ್ಲ ನೀರು. ಕೆಪಿಟಿಸಿಎಲ್ ಕಾಮಗಾರಿ ವೇಳೆ ಅವಾಂತರ ನಡೆದಿರುವುದರಿಂದ ಇವು ಕೆಪಿಟಿಸಿಎಲ್, ಬೆಸ್ಕಾಂ, ಜಲಮಂಡಳಿ ಜೊತೆಯಾಗಿ ಪೈಪ್ ಲೈನ್ ಕೆಲಸ ಶುರು ಮಾಡಿದೆ. ಇನ್ನು ಕಂಪ್ಲೀಟ್ ಆಗಿ ಸರಿಯಾಗದ ಕಾರಣ ಜನರ ಸಮಸ್ಯೆ ಮುಂದುವರಿತಾನೆ ಇದೆ. ಸತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.